ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸ್ಯಾಂಡಲ್ವುಡ್ ಅಂತೂ ಇವಾಗ ತುಂಬಾ ವಿಷಯಗಳು ನಡೀತಾ ಇದೆ. ಸೊ ಸಿಕ್ಕಾಪಟ್ಟೆ ರೂಮರ್ಸ್ ಕೂಡ ಇದೆ, ಹಾಗೆ ಟ್ರೆಂಡಿಂಗ್ ನ್ಯೂಸಸ್ ಕೂಡ ಇದೆ. ಸೊ ಇವತ್ತು ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ಯಾವುದು ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಸೊ ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಅವರು, ಸೊ ಇವರಿಬ್ಬರ ಮಧ್ಯ ಏನೇನು ನಡೀತಿದೆ ಏನು ಅಂತೆಲ್ಲ ನಾನು ಸಂಪೂರ್ಣವಾಗಿ ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರಿಗಾದ್ರೂ ಬೇಕಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸ್ಯಾಂಡಲ್ವುಡ್ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಮೂವೀಸ್ ಅಂತ ಹೇಳಿದ ತಕ್ಷಣ ನಮಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟಿಂದನೂ ಮೂವೀಸ್ ಅಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದಂತಹ ರಾಜ್ಕುಮಾರ್ ಅವರು ನೆನಪಾಗ್ತಾರೆ. ಸೊ ರಾಜ್ಕುಮಾರ್ ಅವರು ನಟನೆ ಮಾಡ್ತಾ ಮಾಡ್ತಾ ಅವರ ಇಡೀ ಫ್ಯಾಮ್ಲಿ, ತುಂಬ ಜನ ಅವರ ಫ್ಯಾಮ್ಲಿಯಲ್ಲಿ ಮತ್ತೆ ನಟನೆಗೆ ಬರ್ತಾರೆ. ಸೊ ದೊಡ್ಡ ಮನೆ ಅಂತಲೇ ಅದು ಕರೆಸ್ಕೊಳ್ಳುತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಸೊ ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ನಮಗೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ನೆನಪಾಗುತ್ತೆ, ರಾಜ್ಕುಮಾರ್ ಅವರ ಮನೆ ನೆನಪಾಗಿರುತ್ತೆ. ಸೊ ಎಲ್ಲದರೊಳಗೂ ಅಷ್ಟೇ ಒಂದು ಗೌರವ ಕೊಡೋಕ್ಕೂ ಸೈ, ಗೌರವ ತೊಗೊಳೋಕ್ಕೂ ಸೈ ಅಂತ ಒಂದು ಮನೆ ಅದು. ಸೊ ಇಂಥ ಒಂದು ಮನೆಯಲ್ಲಿ ಈ ಥರದ ಘಟನೆ ಯಾವತ್ತೂ ನಡೆದಿರಲಿಲ್ಲ. ಸೊ ಇದೇ ಮೊದಲನೇ ಸತಿ ನಡೀತಾ ಇರೋದು. ಸೊ ಏನದು ಅಂತ ನೋಡೋದಾದರೆ, ಸೊ ಡೈವರ್ಸ್. ಸೊ ಇವಾಗ ಅಂತೂ ನಮ್ಮ ಸ್ಯಾಂಡಲ್ವುಡಲ್ಲಿ ಎಷ್ಟು ಜನದ ಡೈವರ್ಸ್ ಆಗ್ತಿದೆ, ಎಷ್ಟು ಜನದ ಬ್ರೇಕಪ್ ಆಗ್ತಿದೆ, ಈ ಥರ ನಾವು ನೋಡಿದ್ದೀವಿ. ಬಟ್ ದೊಡ್ಡ ಮನೇಲಿ ಕೂಡ ಈ ಥರ ಒಂದು ಘಟನೆ ನಡೆಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಯಾರ ಮಧ್ಯೆ ಆಯಿತು, ಯಾರ ಬಗ್ಗೆ ಮಾತಾಡ್ತಿರೋದು ಅಂತ ಅಂದರೆ ಯುವರಾಜ್ ಕುಮಾರ್ ಅವರು. ಸೊ ಯುವರಾಜ್ ಕುಮಾರ್ ಅವರು ಅಪ್ಪು ಅವರು ತೀರ್ಕೊಂಡು ಆದಮೇಲೆ ಇವರು ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಸೊ ಅದಕ್ಕಿಂತ ಮುಂಚೆಯಿಂದನೂ ಅವ್ರಿಗೆ ಪ್ಲ್ಯಾನ್ ಎಲ್ಲ ಇತ್ತು ಬರಬೇಕು ಅಂತ. ಬಟ್ ಅವ್ರು ಹೋಗಿ ಆದಮೇಲೆ ಇವರು ಬಂದು ಒಂದು ಮೂವಿ ಎಲ್ಲ ಮಾಡಿದ್ರು. ಸೊ ಯುವ ಅಂತ ಒಂದು ಮೂವಿ ಕೂಡ ಅಷ್ಟೇ ರಿಲೀಸ್ ಆಗಿದೆ. ಸೊ ಮೂವಿ ಕೂಡ ಚೆನ್ನಾಗಿ ಓಡ್ತಾ ಇದೆ. ಸೊ ಈ ಒಂದು ಸಮಯದಲ್ಲಿ ಏನಾಯಿತು ಇವ್ರಿಗೆ ಅಂತ ನೋಡೋದಾದರೆ, ಇವರು ಒಂದು ಹುಡುಗಿನ ಪ್ರೀತಿಸಿರ್ತಾರೆ ಯುವರಾಜ್ ಕುಮಾರ್ ಅವರು. ಸೊ 7 ವರ್ಷ ಇವರು ಪ್ರೀತಿ ಮಾಡಿರ್ತಾರೆ. ಸೊ 7 ವರ್ಷದ ಪ್ರೀತಿ ನಂತರ ಇವರು ಮದುವೆ ಆಗ್ತಾರೆ, ಅದು ಕೂಡ 2019ರಲ್ಲಿ. ಸೊ 2019ರಲ್ಲಿ ಮದುವೆ ಆಗಿ ಇವಾಗ 2024. ಸೊ ಆಲ್ಮೋಸ್ಟ್ 5 ವರ್ಷಗಳು ಕಳೆದೋಗಿದೆ. ಸೊ 5 ವರ್ಷ ಆದಮೇಲೆ ಇವರು ಡೈವರ್ಸ್ ತೊಗೋಬೇಕು ಅಂತ ಇವಾಗ ಡಿಸೈಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 6-7 ತಿಂಗಳಿಂದ ಇಬ್ಬರು ಸರಿಯಾಗಿ ಮಾತಾಡಿಲ್ಲ ಅಥವಾ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈವನ್ ಯುವರಾಜ್ ಕುಮಾರ್ ಅವರ ಮೂವಿ ಏನು ರಿಲೀಸ್ ಆಯಿತು, ಯುವ ಮೂವಿ, ಸೊ ಅಲ್ಲೂ ಕೂಡ ಅಷ್ಟೇ ಪ್ರಮೋಷನ್ಸ್ ಆಗಿರಲಿ, ಇಂಟರ್ವ್ಯೂಸ್ ಎಲ್ಲ ಆಗಿರಲಿ, ಎಲ್ಲೂ ಕೂಡ ಅವರ ಹೆಂಡತಿ ಕಾಣಿಸ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಅವ್ರಿಗೆ ಮದುವೆ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದರೆ ಎಲ್ಲೂ ಅವರು ಆ ಥರ ಕ್ಲೂ ಬಿಟ್ಕೊಟ್ಟಿರಲಿಲ್ಲ. ಬಟ್ ಮದುವೆ ಆಗಿರೋದು ನಿಜ, ಆದರೆ ಇತ್ತೀಚಿನ ದಿನಗಳಲ್ಲಿ ಇವ್ರು ಜಾಸ್ತಿ ಹೆಸರು ಮಾಡಿರೋದ್ರಿಂದ ಆವಾಗ ಎಲ್ಲೂ ಅವ್ರ ಹೆಂಡತಿ ಕಾಣಿಸ್ಕೊಂಡಿಲ್ಲ ಅವ್ರಿಗೆ. ಸೊ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಸೊ ಅವರ ಹೆಸರು ಶ್ರೀದೇವಿ ಅಂತ. ಸೊ ಇವಾಗ ಅವರು ಡೈವರ್ಸ್ ತೊಗೋಬೇಕು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಕೋರ್ಟಲ್ಲಿ ಅವರ ಏನೇನೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಫೈಲ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಇವಾಗ ಅವರು ನಡೆಸ್ತಾ ಇದ್ದಾರೆ. ಸೊ ಈ ದೊಡ್ಡ ಮನೆಯಲ್ಲಿ ಇದು ಮೊದಲನೇ ಡೈವರ್ಸ್ ಕೇಸ್ ಆಗಿರುತ್ತೆ. ಸೊ ಇದರೊಳಗೆ ಯುವರಾಜ್ ಕುಮಾರ್ ಅವ್ರ ಕಡೆಯಿಂದ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, ಇದು ಸಂಪೂರ್ಣವಾಗಿ ಅವರ ಹೆಂಡತಿ ಬಗ್ಗೆ ಅವರು ಹೇಳಿರೋದು. ಅಂದರೆ ಅಲ್ಲಿ ಏನೇನೆಲ್ಲ ಕೇಸ್ ಫೈಲ್ ಆಗಿರುತ್ತೆ ಅದರೊಳಗೆ ಬಂದಿರೋದು. ಸೊ ಅವರಿಗೆ ಮೆಂಟಲಿ ಟಾರ್ಚರ್ ಆಗ್ತಾ ಇತ್ತು ಅಂತ ಅವರು ಹೇಳಿದ್ದಾರೆ. ಹಾಗೆ ಸಾಕಷ್ಟು ಕಿರುಕುಳಗಳನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮುಂದೆ ಜೀವನ ಇದನ್ನ ನಡೆಸೋಕ್ಕೆ ಈ ಥರ ಒಂದು ಮದುವೆ ಆಗಿ ನಾವು ಪರಸ್ಪರ ಜೊತೆ ಇರೋಕ್ಕೆ ಆಗೋದಿಲ್ಲ ಅಂತ ಒಂದು ಹೇಳಿ ಅವರು ಡಿವೋರ್ಸ್ನ ಪಡ್ಕೋಬೇಕು ಅಂತ ಇವಾಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಸಾಕಷ್ಟು ನ್ಯೂಸ್ಗಳನ್ನ ಇದನ್ನ ನಾವು ಕೇಳ್ತಾ ಇದ್ವಿ. ಮೊನ್ನೆ ಕೂಡ ಅಷ್ಟೇ ಚಂದನ್ ಶೆಟ್ಟಿ ಅವರು, ಹಾಗೆ ನಿವೇದಿತಾ ಗೌಡ ಅವರು ಕೂಡ ಅಷ್ಟೇ ಡೈವರ್ಸ್ ತೊಗೊಂಡಿದ್ದಾರೆ. ಸೊ ಇವಾಗ ಇವರು. ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಸಾಕಷ್ಟು ಜನ ಇದನ್ನು ತೊಗೊತಾ ಇದ್ದಾರೆ. ಏನಾಗ್ತಾ ಇದೆ ಈ ಜನ್ರೇಷನ್ಗೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ಥರದ ಸ್ಯಾಂಡಲ್ವುಡ್ ಬಗ್ಗೆ ಎಲ್ಲ ವೀಡಿಯೋಸ್ ನಾನು ನನ್ನ ಚಾನಲ್ಗೆ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಾ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ ಅವಳು ಕೂಡ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಅಲ್ಲಿ ಕೇರ್, ಬಾಯ್.